ತೆರೆಯಿತು ಶರಣರ ಭಾಗ್ಯದ ಬಾಗಿಲು, ಶಿವನ ಅಂಶವೇ ಹೊರಟಿತು ವಚನವ ಕಾಯಲು. ದಯ ಮಾಡೋ ಧರೆಗೆ ದಯ ಮಾಡೋ, ದಯ ಮಾಡೋ ಧರೆಗೆ ದಯ ಮಾಡೋ, ಮಡಿವಾಳ ಮಾಚಿದೇವ. ಭದ್ರ ಭದ್ರ ವೀರಭದ್ರ ಮಾಚನ ಮೈನಾ ಕಲಿಯುಗ ರುದ್ರ. ದೊಡ್ಡದಾಗಿದೆ ದೇವರು. ನಾವು ಫೋಟೋದಲ್ಲಿ ಏನು ಫೋಟೋಸ್ ವೀಡಿಯೋಸಲ್ಲಿ ನೋಡ್ತಿದ್ವಲ್ಲ, ಆ ಫೋಟೋಸಲ್ಲೆಲ್ಲ ಆ ಪಾಂಪ್ಲೆಟ್ಸ್ ನೋಡ್ತಾ ಇದ್ರಲ್ಲ, ಅಲ್ಲಿ ಒಂಥರ ಚಿಕ್ಕದಾಗಿ ಅಂದ್ಕೊಂಡಿದ್ವಿ. ಬಟ್ ಇದು ತುಂಬ ವಿಸ್ತೀರ್ಣ ಇದೆ. ಹಬ್ಬ 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 ನಿಜವಾಗ್ಲೂ ದೊಡ್ಡದಾಗಿ ಮಾಡಿದ್ದಾರೆ. ಕಲಿದೇವರ ಕನ್ವೆನ್ಷನ್ ಹಾಲ್, AC ಹಾಲು. ಓಕೆ, ಅಪ್ಗ್ರೇಡ್ ವರ್ಷನ್ ರೀ. ಮಡಿವಾಳ್ರು ಸುಮ್ಮನೆ ಇಲ್ಲ ಈಗ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ಒಳಗಡೆ ಹೋಗೋಣ ನೋಡೋಣ. ಇಲ್ಲಿ ಇದು ಚೌಟ್ರಿಗೆ ಎಂಟ್ರಿ ಆಗೋದು. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಫಸ್ಟ್ ರೈಟಲ್ಲಿ ಸಿಗೋದೆ ಶ್ರೀ ವಿನಾಯಕನ ದೇವಸ್ಥಾನ. ಯಾವುದೇ ಕಾರ್ಯಗಳಿರಲಿ, ವಿಘ್ನ ಎಲ್ಲಿರಾಗಲಿ ತಂದೆ, ಇಲ್ಲಿ ನಡೆಯುವ ಎಲ್ಲ ಶುಭ ಆರಂಭಗಳು ಸಕಲ ಸಹ ಯಾವುದೇ ವಿಘ್ನಗಳಿಲ್ಲದರೆ ನಡೆಯಲಿ ತಂದೆ. ದೊಡ್ಡದಾಗೆ ಮಾಡಿದ್ದಾರೆ. ವಾವ್, ರಿಯಲಿ ಖುಷಿ ಆಯಿತು. ಮಡಿವಾಳ ಮಾಚಿದೇವ. ನೋಡು ಗುರು, ಪ್ರತಿಯೊಂದು CCTV ಇಟ್ಟವ್ರೆ. ವಾವ್, ಫುಲ್ ಅಪ್ಗ್ರೇಡ್ ವರ್ಷನ್ಸ್. CCTV ಇದೆ. ಕಾರ್ಯಕ್ರಮ ಇದೆ, ಹಾಗಾಗಿ ನಮ್ಮ ಏನು ಎಲ್ಲರೂ ಆಲ್ಮೋಸ್ಟ್ ಬರ್ಬೋದು. ಹಾಗಾಗಿ ಸ್ಟಾಲ್ಗಳಿದ್ದಾವೆ, ಮೇಲ್ಗಡೆ ರೂಮ್ಸ್ ಸಹ ಇದ್ದಾವೆ, ಕೆಳಗಡೆ ಡೈನಿಂಗ್ ಹಾಲ್, ದೊಡ್ಡ ವಿಶಾಲವಾದಂಥ ಒಂದು ಕಲ್ಯಾಣ ಮಂಟಪ ಇಲ್ಲಿ ರೆಡಿ ಆಗಿರುವಂಥದ್ದು. ನೋಡ್ಕೋಬೋದು ನೀವು. ವಿಶಾಲವಾದಂತಂದರೆ ನೋಡಿ, ರೂಮ್ಗಳು ಎಷ್ಟಿದ್ದಾವೆ. 1 2 3 4 5 6 7 8 ರೂಮ್ ಬಂದು ಯೋಜನಾ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮುನ್ನ. ಇದೆಷ್ಟು ವಿಶಾಲವಾಗಿದೆ ನೋಡೋಣ. ಕೆಳಗಡೆ ಹೋದರೆ ಓ ಮೈ ಗಾಡ್, ಇದು ತುಂಬಾ ವಿಶಾಲವಾಗಿದೆ. ಓ ಸರ್ ನಮಸ್ಕಾರ. ತುಂಬಾ ವಿಶಾಲವಾಗಿದೆ. ಕೈ ತೊಳೆಯುವಂಥ ಚೆನ್ನಾಗಿ ಮಾಡಿದ್ದಾರೆ. ಓ, ಇದು ಮಕ್ಕಳಿಗೆ ಪರವಾಗಿಲ್ಲ ಗುರು. ಈಗ ಎಲ್ಲದರಲ್ಲೂ ಮೇಲುಗೈ ತುಂಬಾ ವಿಶಾಲವಾಗಿದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಆಮೇಲೆ ಫಸ್ಟ್ ನಮ್ಮ ಕೆಲಸ. ಇದು ಅಡುಗೆ ಮನೆ ಮಾಡ್ಕೊಂಡು ಅಡುಗೆ ಮನೆ ಪರವಾಗಿಲ್ಲ. ಅಪ್ಗ್ರೇಡ್ ವರ್ಷನ್ಸ್. ಕಾರ್ಯಕ್ರಮನ ಇನ್ನು ಫೌಂಡೇಶನ್ ಅವರು ಚೆನ್ನಾಗಿ ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಹೇಳ್ಬೋದು. ಇವರು ಮುಂದೆ ನಿಂತ್ಕೊಂಡು ಮುಂದಾಳತ್ವ ತಗೊಂಡು ಮಾಡೋದಲ್ಲ, ಮುಂದೆ ನಿಂತ್ಕೊಂಡು ಮುಂದಾಳತ್ವ ತಗೊಂಡು ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟ್. ಹಾಗಾಗಿ ನಮ್ಮ ಕಮ್ಯುನಿಟಿ ಫಸ್ಟ್ ಆಫ್ ಆಲ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇಷ್ಟೊಂದು ಭವ್ಯವಾದ ಬಂಗಲೆ.
ಕಳಿಸ್ಬೋದಪ್ಪ ಕಾರ್ಗಳ್ನ. ವಿಶಾಲವಾಗಿದೆ, ಏನು ತೊಂದರೆ ಇಲ್ಲ, ಬುಕ್ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಇದು ಹಾಸ್ಟೆಲ್, ಇದು ಬಾಯ್ಸ್ ಹಾಸ್ಟೆಲ್. ಏನಿದೆ, ಇದು ಬಾಯ್ಸ್ ಹಾಸ್ಟೆಲ್ಲು. ಪರವಾಗಿಲ್ಲ ಗುರು, ದೊಡ್ಡದಾಗೆ ಇದೆ. ಸುಮಾರು 6.5 ಎಕರೆ ವಿಸ್ತೀರ್ಣವಾಗಿದೆ ಇದು. ಇದನ್ನು 18ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವತ್ತು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ತಲುಪಿಸಿದ್ದೀನಿ. ಇದು ವಸತಿ ಗೃಹ ಅಂದರೆ ಹುಡುಗರ ಅಂದರೆ ಹಾಸ್ಟೆಲ್. ಸೊ ಪರವಾಗಿಲ್ಲ ಅವರು, ದೊಡ್ಡದಾಗೆ ಇದೆ, ತುಂಬ ವಿಸ್ತೀರ್ಣವಾಗೂ ಇದೆ. ಜನರೇಟ್ರು ಸಹ ಇದೆ. ಓ ಬನ್ನಿ ಸರ್, ಒಳಗಡೆ ಹೋಗೋಣ. ಇಲ್ಲೇ ಬನ್ನಿ, ವಿಶಾಲವಾಗಿದೆ ಗುರು. ಕಮ್ಮಿ ಅಂದರೂ 1 ವರ್ಷ ಇಲ್ಲ, ಒಂದು 700-800 ಪೀಪಲ್ಸ್ನ ನಾವು ನೋಡ್ಬೋದು.